ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷ ಹಣ್ಣಿನ ಬಗ್ಗೆ ನೀವು ಈ ವಿಡಿಯೋವನ್ನು ನೋಡುತ್ತೀರಾ. ವೀಕ್ಷಕರೇ ನೋಡಿ, ಈ ಒಂದು ವಿದೇಶಿ ಹಣ್ಣು ನೋಡಲು ನಿಮಗೆ ಹೇಗೆ ಅನಿಸ್ತದೆ? ಲಿಂಬೆ ಹಣ್ಣು ಮಾತ್ರ ಅಲ್ಲ, ಹಾಗಾದರೆ ಏನಾಗಿರಬಹುದು ನೋಡಿ. ಪ್ರತಿಯೊಂದು ಗೊಂಚಲುಗಳಲ್ಲಿ ಕೂಡ ಲಿಂಬೆ ಹಣ್ಣು ಇರುವುದನ್ನು ನೀವು ನೋಡಬಹುದು. ಸುಮಾರು ಪ್ರತಿಯೊಂದು ಗೆಲ್ಲಲ್ಲಿ ಕೂಡ ಈ ಒಂದು ಲಿಂಬೆ ಆಕಾರದ, ಲಿಂಬೆಯಂತೆ ಹೋಲುವಂತಹ ಒಂದು ವಿದೇಶಿ ಹಣ್ಣನ್ನು ನೀವು ನೋಡುತ್ತೀರಾ. ಗೆಸ್ ಮಾಡಬಹುದೇ? ನೋಡಿ, ನಾನು ಈ ಒಂದು ವಿದೇಶಿ ಹಣ್ಣಿನ ಗಿಡವನ್ನು ನರ್ಸರಿಯಿಂದ ತಂದಿರುತ್ತೇನೆ. ನೋಡಿ ವೀಕ್ಷಕರೇ, ಇದು ಯಾವುದು ಹಣ್ಣು ಅಂತ ನೀವು ಇದರಲ್ಲಿ ನೋಡಿ. ಇಸ್ರೇಲ್ ಆರೆಂಜ್ ಕಾಣಿಸ್ತದಲ್ಲ ನೋಡಿ. ಇಸ್ರೇಲ್ ಆರೆಂಜ್ ಎನ್ನುವಂತಹ ಒಂದು ವಿಶೇಷ ವಿದೇಶಿ ತಳಿಯ ಹಣ್ಣು ನಾನು ನರ್ಸರಿಯಿಂದ ತಂದಿರುತ್ತೇನೆ. ವೀಕ್ಷಕರೇ, ಈ ಗಿಡ ನೆಟ್ಟು ಸುಮಾರು 2 ವರ್ಷಗಳಾದವು. ನರ್ಸರಿಯಿಂದ ತಂದಿರುವಾಗಲೇ ಈ ಗಿಡದಲ್ಲಿ ಕಾಯಿಗಳಿದ್ದು. ನೋಡಿ ವೀಕ್ಷಕರೇ, ಜಾಗದ ಅಭಾವ ಇದ್ದಂತಾದರೆ ಈ ರೀತಿ ಗೋಣಿ ಚೀಲಗಳಲ್ಲಿ ನೆಡಬಹುದು. ನೋಡಿ, ನಾನು ಈ ರೀತಿ ಗೋಣಿ ಚೀಲದಲ್ಲಿ ನೆಟ್ಟಿರುತ್ತೇನೆ. ಗಿಡದ ಪ್ರತಿಯೊಂದು ಗೆಲ್ಲಲ್ಲಿ ಕೂಡ ಲಿಂಬೆ ಥರದ ಒಂದು ಬಹಳ ರುಚಿಯಾದಂತಹ ಇಸ್ರೇಲ್ ಆರೆಂಜ್ ಈ ಗಿಡದಲ್ಲಿ ಆಗಿದೆ. ಬಹಳ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ, ವಿದೇಶಿ ತಳಿಯ ಹಣ್ಣುಗಳನ್ನು ಕೂಡ ನಮ್ಮ ಊರಲ್ಲಿ ಬೆಳೆಸಬಹುದೆಂಬುದು ಈ ಗಿಡ ಸಾಕ್ಷಿಯಾಗಿದೆ. ನೋಡಿ, ಇದು ಒಂದು ಅದೇ ಜಾತಿಗೆ ಲಿಂಬೆ ಥರ ಹೋಲುವಂತಹ ಇನ್ನೊಂದು ವಿದೇಶಿ ಹಣ್ಣು. ನೋಡಲು ಲಿಂಬೆ ಥರನೇ ಇದೆ, ಆದರೆ ಲಿಂಬೆಯಷ್ಟು ದೊಡ್ಡದಿಲ್ಲ. ಆದರೆ ಈ ಗಿಡದಲ್ಲಿ ಬಹಳಷ್ಟು ಹಣ್ಣುಗಳಿರುವುದನ್ನು ನೀವು ನೋಡಬಹುದು. ಬಹಳಷ್ಟು ಹಣ್ಣುಗಳು ಈ ಗಿಡದಲ್ಲಿ ಆಗಿವೆ. ಈಗಾಗಲೇ ನಾನು ಈ ಹಣ್ಣನ್ನು ಕೊಯ್ದು ಶರ್ಬತ್ ಮಾಡಿರುತ್ತೇನೆ. ಇದು ಸಾಧಾರಣವಾಗಿ ಆರೆಂಜ್ ಥರ ಇದೆ, ಸ್ವಲ್ಪ ಹುಳಿಯಾಗಿದ್ದು ಸಿಹಿ ಕೂಡ ಇದೆ, ಹುಳಿಯಾಗಿ ಕೂಡ ಇದೆ. ಆದರೂ ಬೇಸಿಗೆಯಲ್ಲಿ ಇದು ಬಹಳ, ಈ ಹಣ್ಣು ಶರ್ಬತ್ ಮಾಡಿ ಕುಡಿಯಲು ಬಹಳ ಒಳ್ಳೆಯದು. ನೋಡಿ, ಗಿಡ ಬಹಳಷ್ಟು ಬೆಳೆದಿದೆ. ಸುಮಾರು 3-4 ವರ್ಷಗಳಾದವು. ಒಂದು ಬದಿಯಲ್ಲಿ ಈ ಗಿಡ ಇರುವುದನ್ನು ನೀವು ನೋಡಬಹುದು. ಇದಕ್ಕೆ ವಿಶೇಷವಾದಂಥ ಹೆಚ್ಚು ಜಾಗ ಕೂಡ ಬೇಕಂತಿಲ್ಲ. ಈ ರೀತಿ ನಮ್ಮ ಊರಲ್ಲಿ ಕೂಡ ಇಂತಹ ವಿದೇಶಿ ಹಣ್ಣನ್ನು ಬೆಳೆಸಬಹುದೆಂಬುದು ಈ ಗಿಡವೇ ಸಾಕ್ಷಿ. ವೀಕ್ಷಕರೇ, ಈ 2 ಗಿಡಗಳ ಬಗ್ಗೆ ನಿಮಗೆ ಏನು ಅನಿಸಿದೆ? ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.